ನಮಸ್ಕಾರ, ನೀವು ನೋಡ್ತಾ ಇದ್ದೀರಿ ಜಯಸಿಂಹನಗರ್ ನ್ಯೂಸ್ ಚಾನಲ್. ನಾನು ನಿಮ್ಮ ಅನಿಲ್ ಕುಮಾರ್ ಎಂ ಸಿಂಧೆ. ಸಸಿ ನೆಡುವ ಮೂಲಕ ವಿಶ್ವ ಪರಿಸರ ದಿನಾಚರಣೆ. ಪರಿಸರ ಸಂರಕ್ಷಣೆ ಪ್ರತಿಯೊಬ್ಬರ ಆದ್ಯ ಕರ್ತವ್ಯ. ಮುಖ್ಯಾಧಿಕಾರಿ ಸತೀಶ್ ಗುಡ್ಡಿ. ಚುಡುಗುಪ್ಪ ಪುರಸಭೆ ವತಿಯಿಂದ ವಿಶ್ವ ಪರಿಸರ ದಿನಾಚರಣೆಯನ್ನು ಮುಖ್ಯಾಧಿಕಾರಿ ಸತೀಶ್ ಗುಡ್ಡಿ ಅವರ ನೇತೃತ್ವದಲ್ಲಿ ಸಸಿ ನೆಡುವ ಮೂಲಕ ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಾಧಿಕಾರಿಗಳು, ಪರಿಸರವು ಮಾನವನ ಜೀವನದ ಅವಿಭಾಜ್ಯ ಅಂಗವಾಗಿದ್ದು, ಶುದ್ಧ ಗಾಳಿ, ನೀರು ಹಾಗೂ ಆರೋಗ್ಯಕರ ಜೀವನಕ್ಕೆ ಪರಿಸರ ಸಂರಕ್ಷಣೆ ಅಗತ್ಯವಾಗಿದೆ ಎಂದು ತಿಳಿಸಿದರು. ಪರಿಸರ ಸಮತೋಲನ ಕಾಪಾಡುವುದು ಭಾರತದ ಪ್ರತಿಯೊಬ್ಬ ನಾಗರಿಕ ಪೌರನ ಆದ್ಯ ಕರ್ತವ್ಯವಾಗಿದೆ ಎಂದು ತಿಳಿಸಿದರು. ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪುರಸಭೆಯ ವತಿಯಿಂದ ಘನತ್ಯಾಜ್ಯ ನಿರ್ವಹಣೆ ನೂತನ ನಿಯಮಗಳನ್ನು ಕುರಿತು ಸಾರ್ವಜನಿಕ ಮಾಹಿತಿ ನೀಡಲಾಯಿತು. ಮನೆಗೆ ಹಾಗೂ ವಾಣಿಜ್ಯ ಸಂಸ್ಥೆಗಳಿಂದ ಉತ್ಪತ್ತಿಯಾಗುತ್ತಿರುವ ಹಸಿ ಕಸ, ಒಣ ಕಸ, ಸ್ಯಾನಿಟೇಷನ್ ಕಸ ಮತ್ತು ವಿಶೇಷ ಕಸಗಳನ್ನು ಪ್ರತ್ಯೇಕವಾಗಿ ವಿಂಗಡಿಸಿ ಪುರಸಭೆ ನೀಡುವ ಮಹತ್ವ ಕುರಿತು ಜಾಗೃತಿ ಮೂಡಿಸಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆಯ ಸಿಬ್ಬಂದಿ ವರ್ಗದವರು ಹಾಗೂ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ಪರಿಸರ ಸಂರಕ್ಷಣೆ ಎಲ್ಲರ ಆದ್ಯ ಕರ್ತವ್ಯ ಹಾಗೂ ಹೊಣೆಗಾರಿಕೆ. RFO ಶ್ರೀಕಾಂತ್ ರಾಠೋಡ್. ಸರ್ಕಾರಿ ಕನ್ಯಾ ಪ್ರೌಢಶಾಲೆ ಚುಡುಗುಪ್ಪ ಹಾಗೂ ಪ್ರಾದೇಶಿಕ ಅರಣ್ಯ ವಲಯ ಚುಡುಗುಪ್ಪ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ಪರಿಸರ ದಿನಾಚರಣೆ ಕಾರ್ಯಕ್ರಮವನ್ನು ಸಸಿ ನೆಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮದಲ್ಲಿ ಲಿಂಗರಾಜ್ ಪಾಟೀಲ್, ಇಒ, ತಾಲೂಕಾ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಶಾಂತವೀರ್ ಗೋಪಾ, ಪಶುಸಂಗೋಪನಾ ವೈದ್ಯಾಧಿಕಾರಿಗಳು, ವಿಜಯಕುಮಾರ್ THO, ಅದೇ ರೀತಿಯಾಗಿ ಶ್ರೀಕಾಂತ್ RFO, ವೀರಯ್ಯ ಪೂಜಾರಿ DY RFO, ಶ್ರೀಶೈಲ್ ಮಾಳಪ್ಪ ಅರಣ್ಯ ಅಧಿಕಾರಿಗಳು, ಅದೇ ರೀತಿಯಾಗಿ ಸಮ್ಮೇಶ್ ಜವಾದಿ, ಅದೇ ರೀತಿಯಾಗಿ ಪತ್ರಕರ್ತರು ಹಾಗೂ ಶಿಕ್ಷಕಿಯರು ಹಾಗೂ ನಿರೂಪಕರಾಗಿರುವ ಸಂಜೀವನ್ ಭೋಸಲೆ ಅವರು, ಅದೇ ಗುಂಡಪ್ಪ ಕೋರಿ ಅವರು, ಹಸನ್ ಸರ್ ಅವರು, ಅದೇ ರೀತಿಯಾಗಿ ಶಿಕ್ಷಕ ಬಳಗದವರು, ಮಕ್ಕಳು ಉಪಸ್ಥಿತರಿದ್ದರು. ಮಳೆ ಕಡಿಮೆ ಆಯ್ತಂದ್ರೆ ಏನಾಯ್ತು, ಎಕೋ ಬ್ಯಾಲೆನ್ಸ್ ಅಂತ ಹೇಳ್ತಾರೆ. ನಮ್ದು ಪರಿಸರದ ಬ್ಯಾಲೆನ್ಸ್ ಇಡಬೇಕಂತಂದ್ರೆ ಭಾಳ ಬೇಸ್ನಾಗ ಏನಿತ್ತು ಅಂದ್ರೆ ಇದು ಕಾಡು. ಸೊ ಆ ಒಂದು ಇಂಪಾರ್ಟೆಂಟ್ ಇಷ್ಟೊಂದು ಕನ್ನಡ ಇಲಾಖೆ ಭಾಳ ಇದು ತೊಗೊಂಡು ಮಾಡ್ತಾ ಇದ್ರೆ ಭಾಳ ಸಂತೋಷ ಆಯ್ತು. ನಮ್ಮ ಕಾಲದಲ್ಲಿ ಫಸ್ಟ್ ಟೈಮ್ ಇಷ್ಟು ಜನ ಪತ್ರಕರ್ತರು ಇದಕ್ಕೆ ಯಾಕೆ ಬೇಕಂದ್ರೆ ಅವ್ರಿಗೆ ಭಾಳ ಇದು ಮಾಡಿ ಹೇಳ್ತೀನಿ ನಾನು. ಅವ್ರಿಂದ ಏನಾಯ್ತದೆ ಎಲ್ಲರಿಗೂ ಅವೇರ್ನೆಸ್ ಕೊಟ್ಟಿರ್ತೀವಿ. ಸೊ ಗಿಡ ಹಚ್ಚೋದ್ರಿಂದ ಏನಾಯ್ತದ, ಒಂದು ಗಿಡ ಹಚ್ಚೋದ್ರಿಂದ ಒಂದು ಜೀವ ಉಳಿಸಿದಂಗೂ ಆಯ್ತು, ಒಂದು ಒಳ್ಳೆಯ ಸಂದೇಶ ಹೋಯ್ತು ಅಂತ ಹೇಳ್ತಾರೆ ಶ್ರೀಕಾಂತ್ ಸರ್. ಸೊ ಅದು ಕಡಿಮೆ ಆಗಿದ್ದು ನಾವೇನು ಮಾಡಬೇಕು, ಪ್ರತಿಯೊಬ್ಬರಿಗೂ ಇದು ಜವಾಬ್ದಾರಿ ಯಾವಾಗ ಬರ್ತದೆ ಹೇಳ್ರಿ, ಮನುಷ್ಯನಿಗೆ ಜವಾಬ್ದಾರಿ ಯಾವಾಗ ಬರ್ತದೆ ಅಂದ್ರೆ ಇದು ನಮ್ದು ಇದ್ದಾಗ ಮಾತ್ರ ಜವಾಬ್ದಾರಿ ಬರ್ತದೆ. ಇದು ನಮ್ದಿಲ್ಲ ಅಂದ್ರೆ ಗಿಡ ಅದು ಹೋದ್ರೆ ಹೋಗಿ ಗಿಡ ಹಚ್ಚೋದು ಅದಕ್ಕೆ. ನಾನು ಶ್ರೀ ಮಾಣಿಕ್ ಪ್ರಭು PU ಕಾಲೇಜಿನಿಂದ ಮಾತನಾಡುತ್ತಿದ್ದೇನೆ. ನಿಮ್ಮ ಮಗಳು PU ಪ್ರವೇಶಕ್ಕೆ ಸಂಬಂಧಿಸಿದ ಮಾಹಿತಿ ತಿಳಿದುಕೊಳ್ಳಲು ಈ ಕರೆ ಮಾಡುತ್ತಿದ್ದೇವೆ. ಪ್ರಸ್ತುತ 2026-27 ಶೈಕ್ಷಣಿಕ ವರ್ಷದ ಪ್ರವೇಶ ಪ್ರಕ್ರಿಯೆ ಆರಂಭವಾಗಿದೆ. ವಿಜ್ಞಾನ ವಿಭಾಗಗಳಲ್ಲಿ ಗುಣಮಟ್ಟದ ಬೋಧನೆ ಮತ್ತು ಉತ್ತಮ ಫಲಿತಾಂಶಗಳೊಂದಿಗೆ ನಾವು ಪ್ರವೇಶ ನೀಡುತ್ತಿದ್ದೇವೆ. ಅನುಭವ ಹೊಂದಿದ ಉಪನ್ಯಾಸಕರು, ನಿಯಮಿತ ಪರೀಕ್ಷೆಗಳು ಮತ್ತು ಪರೀಕ್ಷಾ ತಯಾರಿ, ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಮಾರ್ಗದರ್ಶನ, ಶಿಸ್ತುಬದ್ಧ ವಾತಾವರಣ ಮತ್ತು ಪೋಷಕರಿಗೆ ನಿರಂತರ ಮಾಹಿತಿ. ನೀವು ಆಸಕ್ತರಾಗಿದ್ದರೆ ನಮ್ಮ ಕಾಲೇಜಿಗೆ ನೇರವಾಗಿ ಭೇಟಿ ನೀಡಿ ಅಥವಾ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಪ್ರವೇಶ ವಿಭಾಗವನ್ನು ಸಂಪರ್ಕಿಸಿ. ಶ್ರೀ ಮಾಣಿಕ್ ಪ್ರಭು PU ಕಾಲೇಜು, ಮಾಣಿಕನಗರ, ತಾಲೂಕು ಹುಮನಾಬಾದ್, ಜಿಲ್ಲೆ ಬೀದರ್, ಕರ್ನಾಟಕ. ಸಂಪರ್ಕ ಸಂಖ್ಯೆ 7411763208 ಮತ್ತು 7760745632. ನಿಮ್ಮ ಸಮಯಕ್ಕೆ ಧನ್ಯವಾದಗಳು. ನಿಮ್ಮ ಮಗ ಅಥವಾ ಮಗಳ ಭವಿಷ್ಯಕ್ಕಾಗಿ ಸರಿಯಾದ ಆಯ್ಕೆ ಮಾಡಿಕೊಳ್ಳಿ.